ಚಂದ ಇರ್ಬೇಕಂತ ಇರ್ತದ. ಆದರೆ ಈಗ ಹಂಗೆಲ್ಲ ಐತೇನೋ? ಈಗ ಜಮಖಂಡಿಗೆ ವೃದ್ಧಾಶ್ರಮಗಳು ಬಂದಾವು. ಮೊದಲು ಅಲ್ಲೈತಿ ಇಲ್ಲೈತಿ ಅಂತ ಹೇಳ್ತಿದೆ. ಅದಕ್ಕೆ ನಾ ಕಡ್ಡಾಯವಾಗಿ ಎಲ್ಲ ತಾಯಂದಿರಿಗೆ ಹೇಳೋದಿಷ್ಟೇ, ಮಕ್ಕಳಿಗೆ ನೀವು ಅಕ್ಷರ ಕಡಿಮೆ ಕಲಿಸಿದ್ರು ಸಹಿತ ಸಂಸ್ಕಾರದಲ್ಲಿ ಆ ಮಕ್ಕಳಿಗೆ ಕೊರತೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ಸಣ್ಣವ್ರು ಇದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಈಗ ಜಮಖಂಡಿ ಒಳಗೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಹೆಂಗೆ ವೃದ್ಧಾಶ್ರಮದವಲ್ಲ, ಮುಂದೆ ಈ ಸಿರುಗುಪ್ಪಿ ಗ್ರಾಮಕ್ಕೂ ಸಹಿತ ವೃದ್ಧಾಶ್ರಮಗಳು ಬರ್ತಾವು ಅಂತಕ್ಕಂಥದ್ದು ನೀವೆಲ್ಲ ಭಾಳ ಅರ್ಥ ಮಾಡ್ಕೋರಿ. ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಆ ಮಕ್ಕಳು ಇಲ್ಲಿ ಬೆಳೀತಾವೆ. ಹೆಂಗೆ ಸಂಸ್ಕಾರ ಇರ್ಬೇಕಂದ್ರೆ, ನಿಮಗೇನರ ಆರಾಮ ತಪ್ಪದಾಗ, ನಿಮಗೇನಾದ್ರೂ ಒಂದು ಸ್ವಲ್ಪ ಆರಾಮ ತಪ್ಪಿ ಬೆಡ್ದೊಳಗೆ ಮಕ್ಕೊಂಡಾಗ ನಿಮ್ಮ ಮಕ್ಕಳು ಹೋಗಿ ಯಾರು ಕರ್ಕೊಂಡು ಬರ್ಬೇಕಂತಂದ್ರೆ ಡಾಕ್ಟ್ರುಗಳನ್ನ ಕರ್ಕೊಂಡು ಬರ್ಬೇಕು ಹೊರ್ತು, ನಿಮ್ಗೆ ಆರಾಮ ತಪ್ಪದಾಗ ಆ ಮಕ್ಕಳು ವಕೀಲರನ್ನ ಕರ್ಕೊಂಡು ಬರಬಾರ್ದು ವಿಲ್ ಬರ್ಸ್ಕೊಳಕ್ಕೆ. ಹೌದಿಲ್ಲ? ಇಂಥ ಸಂಸ್ಕಾರ ಕೊಡ್ಲಿಕ್ಕಂದ್ರೆ ಹಂಗಾಕೋ. ಅದರ ಸಲುವಾಗಿ ಚಂದ ಉತ್ತಮವಾದ ಸಂಸ್ಕಾರ ಕೊಡ್ರಿ. ಅಂದ್ರೆ ಆ ಮಕ್ಕಳು ನಿಮ್ಮ ಸಂಬಂಧ ಭಾಳ ಗಟ್ಟಿಯಾಗಿ ಉಳಿತದ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡೋ. ಗಂಡ ಹೆಂಡ್ತಿದಾತು, ತಂದೆ ತಾಯಿ ಮಕ್ಕಳದಾತು, ಮತ್ತೆ ಯಾರ ಸಂಬಂಧ ರೀ? ಅತ್ತಿ ಸೊಸಿದ್ ಹೇಳಿನೇನ? ಹೇಳಿಲ್ಲ? ಹೇಳಿಲ್ಲ. ಅತ್ತಿ ಸೊಸಿದು ಪಿರಾದಿಗಳು ಭಾಳ ಆಗ್ಯಾವ ಇವತ್ತು. ಬರ್ರಿ ಕೇಸ್ ಅವ ಬರಾಕತ್ತವ, ಅತ್ತಿ ಸೊಸಿವು ಜಗಳವ. ಈ ಸಾಲಾವಳಿ ನೋಡ್ತಿರಲ್ಲ ನೀವು, ಇನ್ನು ಮ್ಯಾಗ ಗಂಡ ಹೆಣ್ತಿದ್ ನೋಡಕ್ಕೆ ಹೋಗ್ಬೇಡ್ರಿ. ಮೊದಲು ಅತ್ತಿ ಸೊಸಿವ್ ಕೊಡ್ತಾವೆಲ್ಲ ನೋಡ್ರಿ ಮೊದಲು. ಈಗ ಇಲ್ಲಿಗೆ ಬಂದು ನಿಂತದ. ಅದಕ್ಕೆ ಅತ್ತಿ ಸೊಸಿನೂ ಚಂದ ಇರ್ಬೇಕು, ಪ್ರೀತಿ ಇರ್ಬೇಕು, ಸ್ವಾರ್ಥ ಇರಬಾರ್ದು. ಸೊಸಿ ಮೇಲೆ ಸ್ವಾರ್ಥದ ಪ್ರೀತಿ ಅತ್ತಿ ತೋರ್ಸಕ್ಕೆ ಹೋಗ್ಬಾರ್ದು. ಅತ್ತಿ ಮೇಲೆ ಸೊಸಿ ಇದ್ದಕ್ಕೆ ಸ್ವಾರ್ಥದ ಪ್ರೀತಿ ಅತ್ತಿ ಮ್ಯಾಗ ತೋರ್ಸಕ್ಕೆ ಹೋಗ್ಬಾರ್ದು. ನಿಷ್ಕಲ್ಮಶವಾದ ಪ್ರೀತಿ ಇದ್ದಾಗ ಮಾತ್ರ ಆ ಒಂದು ಸಂಸಾರ ಭಾಳ ಚೆನ್ನಾಗಿ ನಡೀತದೆ. ನಿಮ್ಮ ಮನ್ಯಾಗ ಗಂಡನು ನಕ್ಕೋತಾ ಇರ್ತಾನೆ. ನೀವಿಬ್ಬರು ಜಗಳಾಡಕತ್ತಾನ, ಅವ ಟೆನ್ಷನ್ ತೊಗೊಂಡು ಕುಡಿಯಾಕೆ ಹೋಗ್ತಾನ. ಅವರು ಇವತ್ತು ಅರ್ಧಕ್ಕರ್ಧ ಗಂಡ್ಮಕ್ಳು ಇವತ್ತು ಕುಡಿಯಾಕೆ ಸ್ಟಾರ್ಟ್ ಮಾಡ್ಯಾರಂದ್ರೆ ಅದು ಹೆಣ್ಮಕ್ಳ ಜಗಳದ ಸಲುವಾಗಿ ಎಷ್ಟೋ ಮಂದಿ ಕುಡಿಯಾಕೆ ಸ್ಟಾರ್ಟ್ ಮಾಡ್ಯಾರ. ಇವತ್ತು ನೀವು ಮೊದಲು ಮನ್ಯಾಗ ತಣ್ಣಗ ಇದ್ರಿ ಅಂತಂದ್ರೆ ನೀವು ತಣ್ಣಗ ಇರತ್ತೀರಿ, ನೀವು ಭಾಳ ಒಳ್ಳೆಯವ್ರು ಅದಿರಂತ ನಾ ಮೊದಲ ಹೇಳೀನಿ. ಯಾಕಂದ್ರೆ ಇನ್ನೊಂದು 2 ತಾಸು ನಿಮ್ಮ ಊರಾಗ ಇರ್ಬೇಕಾಗೈತೆ. ನಾ ನಿಮ್ಮ ಬಗ್ಗೆ ಹೇಳಿ ಮತ್ತೆ ಹೋಗೋದು ಊರು ದಾಟೋದು ಒಜ್ಜಾಗಿತ್ತಂತೀನಿ ಮತ್ತೆ. ಅದಕ್ಕೆ ಚಂದ ಇರ್ರಿ. ಅಣ್ಣ ತಮ್ಮ ಸಂಬಂಧ ಚಂದ ಇರ್ಬೇಕು. ನನಗೆ ಇನ್ನೊಂದು ಅಣ್ಣ ತಮ್ಮ ಅಂತ ನೆನಪು ಬಂದಾಗ ಯಾರು ಪಟ್ಟ ನಂಗೆ ನೆನಪಾಗ್ತಾರೆ ಅಂತಂದ್ರೆ ಅದು ನಮ್ಮ ಆನಂದ ನ್ಯಾಮಗೌಡ ಸರು, ಅವರು ಬಸವರಾಜ ಅವ್ರ ತಮ್ಮ ಬಸವರಾಜ ನ್ಯಾಮಗೌಡ ಅವ್ರು. ಇಬ್ಬರು ಎಷ್ಟು ಚಂದ ಪ್ರೀತಿಯಿಂದ ಅದಾರ ಅಂತಂದ್ರೆ ಇವ್ರದ್ದು ಏನರ ಒಂದು ಕಾರ್ಯಕ್ರಮ ಅವರೆಲ್ಲ ಓಡಾಡೋದು, ಅವರು ಮಾಡೋದು. ಆ ಬಸವರಾಜ್ ಅವ್ರ ಮೊನ್ನೆ ಅವ್ರ ಮಗಳ ಒಂದು ಉಡದಟ್ಟಿ ಕಾರ್ಯಕ್ರಮ ಇತ್ತು. ತನ್ನ ಮಗಳ ಉಡದಟ್ಟಿನೇ ಕಾರ್ಯಕ್ರಮ ಅಂತ ತಿಳ್ಕೊಂಡು ಇವರ ಎಲ್ಲ ಓಡಾಡಿ ಬಂದರು ಸ್ವಾಗತ ಕೋರ್ತಾ ಅದ್ಭುತವಾದ ಕಾರ್ಯಕ್ರಮವನ್ನು ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯ್ತು. ಅಣ್ಣ ತಮ್ಮನ ಸಂಬಂಧ ಹಂಗಿರ್ಬೇಕು. ಬರೇ ಅದಕ್ಕೋಸ್ಕರ ಬಂದು ಜಗಳಾಡುವ ಸಂಬಂಧ ನಮ್ದು ಯಾರ್ದು ಕೂಡ ಆಗಕ್ಕೆ ಹೋಗ್ಬೇಕು. ಸಣ್ಣವ್ರಿದ್ದಾಗ ಒಂದೇ ತಾಟ್ನಾಗ ಅಣ್ಣ ಉಂಡಿರ್ತಾವೆ, ಬರ್ಬರ್ತಾ ದೊಡ್ಡ ಆದವು ಅಂತಂದ್ರೆ ಬೇರೆ ಯಾವಾಗ ಜಾಗ ಬೇರೆ ಮಾಡ್ಕೊಳ್ಳೋನು, ಯಾವಾಗ ತಾಟ್ ಬೇರೆ ಮಾಡ್ಕೊಳ್ಳೋ, ಯಾವಾಗ ಬೋಗನಿ ಬೇರೆ ಮಾಡ್ಕೊಳ್ಳೋ, ಯಾವಾಗ ಗಾಡಿ ಅಡ್ಡ ಕಟ್ಟೇನ. ಚಂದ ಬದುಕಬೇಕ್ರಿ. ಏನು ತೊಗೊಂಡು ಹೋಗೋದದು? ಅಣ್ಣ ತಮ್ಮನೂ ಚಂದ ಬದುಕಬೇಕು, ಅಕ್ಕ ತಂಗಿನೂ ಸಂಬಂಧ ಚಲೋ ಇರ್ಬೇಕು. ಅಕ್ಕ ತಂಗಿ ಹೆಂಗಾಗ್ಯಾವತ್ತಂದ್ರೆ ಅಕ್ಕಗೆ ಚಲೋ ಒಂದು ಗಂಡ ಸಿಕ್ಕಿದ್ನಂದ್ರೆ ತಂಗಿಗೆ ಹೊಟ್ಟಿ ಕಿಚ್ಚಿ ಸ್ಟಾರ್ಟ್. ಅಕ್ಕಿಗೂ ಚಲೋ ಸಿಕ್ಕ ಚಲೋ ಆತ್. ಇಲ್ಲ ಆದ್ರೆ ಇವ್ರು ಯಾವಾಗ ಬೇರೆ ಯಾಕಾರ ಅವರು ಇಂಥವು ಭಾಳ ಜನ ಹಂಗಿರ್ಬಾರ್ದು. ಅಕ್ಕ ತಂಗಿ ಸಂಬಂಧ, ಗೆಳೆಯರ ಸಂಬಂಧ, ದೋಸ್ತಿ ಸಂಬಂಧ ಅದನ್ನು ಗಟ್ಟಿಯಾಗಿರ್ಬೇಕು. ಇವತ್ತು ದೋಸ್ತಿ ಗೆಳೆಯ ಹೆಂಗಾಗ್ಬಿಟ್ಟಾರಂದ್ರೆ ನಿಮ್ಮ ಜೀವನಕ್ಕೆ ಯಾರು ನಿಜವಾದ ದೋಸ್ತ ಅಂತಂದ್ರೆ ದೋಸ್ತ ಟೈಮ್ ಆಗೈತಿ ಬಾ ಪಾರ್ಟಿ ಮಾಡೋಕೆ ಹೋಗೋಣ, ಕುಡಿಯೋಕೆ ಹೋಗುಮ ಅಂತ ತಿಳ್ಕೊಂಡು ಯಾವ ದಾಬಾಕ್ಕೆ ಹೋಗೋಣ ಅಂತ ತಿಳ್ಕೊಂಡು ಯಾವ ಕರಿತಾನಲ್ಲ ಅವ ನಿಮ್ಮ ಮಿತ್ರ ಅಲ್ಲ, ನಿಮ್ಮ ಜೀವನದ ನಿಜವಾದ ಶತ್ರು ಆಗ್ತಾನ. ನಿಮ್ಮ ನಿಜವಾದ ಮಿತ್ರ ಯಾವ ಆಗ್ತಾನ ಅಂತಂದ್ರೆ ದೋಸ್ತ ಇದು ಕುಡಿದು ಒಳ್ಳೇದಲ್ಲ, ಇದು ಗುಟ್ಕಾ ತಿನ್ನೋದು ಒಳ್ಳೇದಲ್ಲ, ಯಾವ್ದು ಒಳ್ಳೇದು ಇದು ಅಟ್ಟ ಮಾಡಕ್ಕೆ ಹೋಗ್ಬಾರ್ದು, ಇದು ಭಾಳ ಕೆಟ್ಟದೈತೆ ಅಂತ ತಿಳ್ಕೊಂಡು ಯಾರು ಬಡದು ಆ ದೋಸ್ತಗೂ ಪಾಠ ಹೇಳ್ತಾರಲ್ಲ ಅವ ನಿಜವಾದ ದೋಸ್ತ ಆಗ್ತಾನೆ ಅಂತಕ್ಕಂಥದ್ದು ಅರ್ಥ ಮಾಡಿ.
ಸಾಲ ಮಾಡಕ್ಕೆ ಹಚ್ಚವ್ ಯಾವನು ದೋಸ್ತ ಆಗಲ್ಲ. ನಿಮ್ಮ ಜೀವನ ಮೂರ ಬಟ್ಟಿ ಮಾಡೋನ ಅವನೇ ಆಗ್ತಾನಂತಕ್ಕಂಥ ನೀವೆಲ್ಲ ಚಂದ ಸಂಬಂಧಗಳು ಕೂಡಿರ್ಬೇಕು ಅನ್ನೋದು ಆಸೆ ನಮ್ಮ. ಆದ್ರೆ ನಮ್ಮ ಇಚ್ಛೆ ಅಂತ ಇರ್ತಾವನು ಎಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಕನೇದೇನ್ರಿ, ಇದೊಂದು ಹೇಳಿ ಮುಗಿ, ಇದೊಂದು ಮುಂದಿನ ಸತ ಬಂದಾಗ ಹೇಳ ನಿಮಗೆ ಬೇಸರ ಆಗೈತಿ. ಸರ್ಪ್ರೈಸ್ ಲಾಸ್ಟ್ ಆನಂದ್ ಸರ್ ಮಾತಾಡ್ತಾರಲ್ಲ, ಅವ್ರು ಮುಗಿದ ಮೇಲೆ ಸರ್ಪ್ರೈಸ್ ಹೇಳ್ತೀನಿ. ಅಲ್ಲಿವರೆಗೂ ಈಗ ಬರಾಕತ್ತೈತೆ ಅದು ಸರ್ಪ್ರೈಸ್. ಫೋನ್ ಹಚ್ಚಿರಿ ಶರಣ್, ಎಲ್ಲೈತಿ ಕೇಳ್ಕೊರಿ. ಅವ್ರಿಗೆ ಕೊಟ್ಟಿನಿ, ಅವರು ನನ್ನ ಫೋನ್ ಅಲ್ಲಿ ತೊಗೊಂಡ್ರ ಕೇಳ್ಕೊ. ಕುಡ್ಚಿ ಅಚ್ಚಾರ ಕುಡ್ಚಿ ಐತೆ ಅಂತ ಬರಾಕತ್ತದ. ಅವ್ರು ಬರೋವರೆಗೂ ಈ ಕಾರ್ಯಕ್ರಮ ಇರ್ತದೆ. ಅವಾಗ ಲಾಸ್ಟ್ ನಿಮ್ಗೆ ಸರ್ಪ್ರೈಸ್ ತೋರಿಸಿ ಕಳಿಸ್ತೀರಿ ಅಂತಕ್ಕಂಥ ಮಾತು ಹೇಳಿ ಲಾಸ್ಟ್ ಏನ್ರಿ, ಸಾವು ಬರಾಕ್ ಹೋಗ್ಬಾರ್ದು ಅನ್ನತಕ್ಕಂಥ ಆಸೆ ಯಾರಿಗಿಲ್ಲ. ಆದರೂ ಒಬ್ಬೊಬ್ಬರು ಅಂತಿರ್ತಾರೆ, ಮುದುಕಿ ಅದು ಹೋಗಿರ್ತಾರೆ ಮನೆಗೆ ಹೋದ, ಯಪ್ಪ ಎಲ್ಲ ಸಾಕಾಗೈತೆ ನನಗೆ, ಮ್ಯಾಗ ಕರ್ಕೊಂಡು ಬಿಡು ಅಂತ ನಮ್ಗೆ ಅಂತಿರ್ತಾರೆ. ಇಂಥವ್ರು ಅದಾರ ಸಾವು ಬಯಸೋರು ಭಾಳ. ಅವ್ರು ಸಾವು ಬಯಸೋರಲ್ಲ, ಮೊದಲು ನಮ್ಮ ಸತ್ತು ಹೊಡೆಯೋರವ್ರು. ಇವೇನು ಅಜ್ಜರ ಮ್ಯಾಗ ಕರ್ಕೊರಿ ಅಂತ ಮನೆಗೆ ಹೋದಾಗ ನಮಗೆ ಹೇಳ್ತಾವ. ಅವರು ಶಾನೆ ಎಟ್ಟದಾರತ್ತಂದ್ರೆ ಮೊದಲು ನಾ ಮ್ಯಾಗ ಹೋದ್ರೆ ಅವ್ರ ಮ್ಯಾಗ ಕರ್ಕೋಬೇಕಲ್ಲ. ಅವ್ರು ಮೊದಲು ನನ್ನ ಮ್ಯಾಗ ಕಳಿಸಿ ಅವ್ರ ಮ್ಯಾಗ ಬರೋರು ಅವ್ರು. ಅದಕ್ಕೆ ಸಾವು ಬರಬಾರ್ದಂತಕ್ಕಂಥ ಆಸೆ ಎಲ್ಲರಿಗಿರ್ತದೆ. ಆದ್ರೆ ಬಿಡ್ತದನೋ, ಎಲ್ಲರಿಗೆ ಸಾವು ಬರೋದ, ಯಾವಾಗ ಬರ್ತದ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ಸಾವು ಕಟ್ಟಿಟ್ಟ ಬುತ್ತಿ. ಹುಟ್ಟಿದ ಉಳವೊಮ್ಮೆ ಸಾಯುವುದೋ, ಕಟ್ಟಿದ ಮನೆಯೊಮ್ಮೆ ಬೀಳುವುದೋ. ಈ ಲೋಕದ ನಿಯಮ ಇದು. ಯಾವುದೋ ಅರಳತದ ಅದು ಬಾಡ್ಲೇಬೇಕು, ಯಾವುದು ಅನ್ನ ಕುದಿತದ ಅದು ಅಳಿಸ್ಲೇಬೇಕು, ಯಾವುದು ಮನೆ ಕಟ್ಟುತ್ತೇವೆ ಅದು ಬೀಳಲೇಬೇಕು, ಯಾವುದು ಜೀವ ಹುಟ್ಟುತ್ತದ ಅದು ಒಂದಲ್ಲ ಒಂದು ದಿನ ಸಾಯಲೇಬೇಕು ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಳೋ. ಯಾವುದು ಕೊಟ್ಟಿರ್ತದ ಅದು ಸಾಯಲೇಬೇಕು. ಅದಕ್ಕೆ ಯಾವಾಗ ಸಾಯ್ತೇವೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಾಯೋದ್ರೊಳಗೆ ನಮ್ಮ ಬದುಕು ಹೆಂಗೆ ಆಗ್ಬೇಕಾಗಿತ್ತಂದ್ರೆ ಎಲ್ಲದಕ್ಕೂ ಎಕ್ಸ್ಪೈರ್ ಅದ. ಕಾರ್ ತಗೋರಿ, ಅದನ್ನು ಒಂದಲ್ಲ ಒಂದು ದಿನ ಗುಜ್ರಿಗೆ ಹೋಗ್ತದ. ಯಾವುದೇ ತಗೋರಿ ನೀವು, ಎಲ್ಲದು ಫೋನ್ ತಗೋರಿ, ಅದು ಒಂದು ದಿನ ಸ್ಟ್ರಕ್ ಆಗಿ ಸ್ಟೋರೇಜ್ ಆಗಿ ಅದು ಒಂದಲ್ಲ ಒಂದು ದಿನ ಕೆಡ್ತದ. ಏನು ಬೇಕಾದ ತಗೋರಿ, ಬಟ್ಟೆ ತಗೋರಿ, ಒಂದಲ್ಲ ಒಂದು ದಿನ ಹರಿದು ಹೋಗ್ತದ. ಅಡಿಗೆ ಮಾಡೋ ಪದಾರ್ಥ ತಗೋರಿ, ಅದಕ್ಕೂ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಅದ. ಏನು ಬೇಕಾದ ತಗೋರಿ, ಎಲ್ಲದಕ್ಕೂ ಎಕ್ಸ್ಪೈರ್ ಅದ. ಹಂಗೆ ಒಂದಲ್ಲ ಒಂದು ದಿನ ಈ ಬದುಕಿಗೂ ಎಕ್ಸ್ಪೈರ್ ಅದ. ಆದ್ರೆ ನಮ್ಮೆಲ್ಲರ ಬದುಕು ಹೆಂಗೆ ಆಗ್ಬೇಕಾಗಿತ್ತಂದ್ರೆ ಎಂದ ಎಕ್ಸ್ಪೈರ್ ಆಕ್ಕವೇ ಇಲ್ಲೋ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದ್ರೊಳಗೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಹೋಗ್ತೇವೆ ಅಂತಕ್ಕಂಥದ್ದು ನಮ್ಮೆಲ್ಲರದ ಜೀವನದ ಗುರಿ ಆಗ್ಬೇಕು. 4 ಮಂದಿಗೆ ಆದರ್ಶ ಆಗುವಂಥ ಬದುಕು ನಮ್ದಾದಾಗ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕತೆ ಆಗ್ತದೆ. ಎಲ್ಲರೂ ಪುತ್ತು ಹುಟ್ಟೇವಿ, ಪುತ್ತು ಸತ್ತೇವಿ. ಇಂಥ ಬದುಕಾದ್ರೆ ಅದು ಏನು ತೊಗೊಂಡು ಏನು ಮಾಡೋದು? ಅದಕ್ಕೆ ಸತ್ತ ಮೇಲೂ ನಮ್ಮ ಹೆಸರು ಉಳಿಬೇಕು ಈ ಭೂಮಿ ಒಳಗೆ. ಅಂಥ ಸಾಧನೆಯನ್ನು ನಾವೆಲ್ಲರೂ ಕೂಡ ಮಾಡೋ. ಯಾರ ಕೈಯಾಗ ಸಾಧನೆ ಮಾಡೋಕ್ಕಾಗಲ್ಲೇನು? ಎಂತಿಂಥವ್ರು ಮಾಡಾಕತ್ತಾರ್ರಿ. ಕಾಲಿಲ್ಲಾರ್ದವ್ರು ಸಾಧನೆ ಮಾಡಾಕತ್ತಾರ, ಕೈ ಇಲ್ಲಾರ್ದವ್ರು ಸಾಧನೆ ಮಾಡಾಕತ್ತಾರ, ಕಣ್ಣಿಲ್ಲಾರ್ದವ್ರು ಸಾಧನೆ ಮಾಡಾಕತ್ತಾರ. ಕಾಲು ಇಲ್ಲದೆ ಒಬ್ಬ ಮಹಿಳೆ, ಅರುಣಿಮಾ ಸಿನ್ಹಾ ಅನ್ನುವಂಥ ಮಹಿಳೆ ಮೊಟ್ಟ ಮೊದಲಿಗೆ ಮೌಂಟ್ ಎವರೆಸ್ಟ್ ಏರ್ತಾಳ. ಕೈ ಇಲ್ಲಾರ್ತಕ್ಕಂಥ ಒಬ್ಬ ಮಹಿಳಾ ಸಾಧಕಿ ಜೆಸಿಕಾ ಕಾಕ್ ಅನ್ನುವಂಥ ಒಬ್ಬ ಸಾಧಕಿ, ಕೈ ಇಲ್ಲಾರ್ತಕ್ಕಂಥ ಮೊದಲ ಭಾರತ ದೇಶದ ಮೊಟ್ಟ ಮಹಿಳೆ, ಆಕಿ ಪೈಲಟ್ ಆಗಿ ಹೊರಹೊಮ್ಮತಾಳ. ಕಣ್ಣಿಲ್ಲದೆ ಇರ್ತಕ್ಕಂಥ ಒಬ್ಬ ಕುರುಡ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳು ಕಣ್ಣಿಲ್ಲದೆ ಇದ್ರೂ ಸಹಿತ ಸಾವಿರಾರು ಅಂಧ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನು ಕೊಡ್ತಾರ ಅಂತಂದ್ರೆ ಎಲ್ಲರೂ ಸಾಧನೆ ಮಾಡಾಕತ್ತಾರ. ಭಗವಂತ ನಮಗೆಲ್ಲ ಸುದ್ದು ಕೊಟ್ಟಾನಲ್ಲ, ನಾವೇನು ಸಾಧನೆ ಮಾಡಾಕತ್ತೇವೆ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ. ಎಲ್ಲ ಸುದ್ದದವು, ಕಣ್ಣದವು, ಕಿವಿ ಅದಾವು, ಕಾಲದವು, ಕೈ ಅದಾವು. ನಾವೇನು ಮಾಡಾಕತ್ತೇವೆ? ಉಂಡುಂಡು ಮಕ್ಕೊಳಕತ್ತೇವೆ. ಅಂಥ ಬದುಕಾಗಬಾರ್ದ. ಎಂದೊಕ್ಕೆ ಗೊತ್ತಿಲ್ಲ, ಹೋಗೋದ್ರೊಳಗೆ 4 ಮಂದಿಗೆ ಒಳ್ಳೇದು ಮಾಡಿ ಈ ಭೂಮಿ ಒಳಗೆ ಶಾಶ್ವತವಾಗಿರುವಂಥ ಕೆಲಸವನ್ನು ಮಾಡಿ ಹೋದ್ರೆ ಮಾತ್ರ ನಮ್ಮೆಲ್ಲರ ಬದುಕು ಸಾರ್ಥಕತೆ ಆಗ್ತದೆ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಸಾವು ಬರಬಾರ್ದಂತ ನಮಗಿರಲ್ಲ ಇರ್ತದೆ. ಆದರೆ ಒಂದಲ್ಲ ಒಂದು ದಿನ ಸಾವು ಬರೋದೇ.
ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಒಬ್ಬ ಏನು ಮಾಡಿದ ಒಟ್ಟು ಸಾವು ಬರಬಾರ್ದು ಅಂತ ಅವ ಬರೀ 70 ವರ್ಷ ಬರೇ ಗಳಸದ ಮಾಡಿದ. ಒಂದು ದಿನ ಯಮ ಬಂದ, ಏ ಮಗನ ನಿಂದ ಟೈಮ್ ಮುಗ್ದದ, ನಿನ್ನ ಕರ್ಕೊಂಡು ಹೋಗಕ್ಕೆ ನಾ ಬಂದಿನಿ, ನನ್ನ ಜೊತೆ ಬಾ. ಅವಾಗ ಯಮ ಅಂದ, ಏ ಯಮ ನನ್ನ ಕರ್ಕೊಂಡು ಹೋಗಕ್ಕೆ ನೀ ಏನು ಬಂದಿಯಲ್ಲ, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡು, ಒಂದು ದಿನ ಟೈಮ್ ಕೊಡು, ಎಲ್ಲ 8 ವರ್ಷ ಏನು ಗಳಿಸಿದ ಎಲ್ಲ ಅನುಭವಿಸಿ ನಾಳೆ ನಿನ್ನ ಜೊತೆ ಒಂದು ದಿನ ಅಲ್ಲ ಒಂದು ಸೆಕೆಂಡ್ ಟೈಮ್ ಕೊಡ್ದಾಗಲಿ ಸದ್ದ ನನ್ನ ಜೊತೆ ಬಾ ಅತ್ತಂದಾಗ ಆ ಯಮ ಹೇಳಿದ, ಸಾಧ್ಯ ಇಲ್ಲ, ನಿನ್ನೀಗ ಕರ್ಕೊಂಡು ಹೋಗಕ್ಕೆ ಬಂದೀನಿ, ಈಗ ಬರಕ್ಕೆ ಆಯ್ತಮ್ಮ, ನೀ ಕರ್ಕೊಂಡು ಹೋಗಕ್ಕೆ ಬಂದಿಲ್ಲ, ಬಾ ನಮ್ಮ ಮನೆಗೆ ಬಾ, ಒಂದು ಸ್ವಲ್ಪ ಅತಿಥಿ ಸತ್ಕಾರ ಮಾಡೋದು ಅದು ನಮ್ಮ ದೇಶದ ಮಣ್ಣಿನ ಗುಣ ಅದ, ನೀವೊಂದು ಸ್ವಲ್ಪ ಮನೆಗೆ ಬಾ, ಆಮೇಲೆ ನಾನು ಕರ್ಕೊಂಡು ಹೋಗಕತ್ತೆ ಅಂತ ಯಮ್ಮನಿಗೆ ಕರೆದು ಕುಣಿಸಿದ. ಅವಾಗ ಈ ಚಾಲಕಿ ಮನುಷ್ಯ ಏನು ಮಾಡಿದ್ನಂತಂದ್ರೆ, ಯಮ್ಮನಿಗೆ ಭೂಲೋಕದ ನಮ್ಮ ಅಮೃತ ಯಾವುದತ್ತಂದ್ರೆ ಮಜ್ಜಿಗೆ ತಯಾರು ಮಾಡಿ ಆ ಯಮನಿಗೆ ಗೊತ್ತ, ಯಮ ಏನು ಲಿಸ್ಟ್ ತೊಗೊಂಡು ಬಂದಿದ್ನಲ್ಲ, ಇವನ ಹೆಸರು ಫಸ್ಟ್ ಬರ್ಕೊಂಡು ಇವ್ನು ಕರ್ಕೊಂಡು ಹೋಗ್ಬೇಕಂತ ಲಿಸ್ಟ್ ತೊಗೊಂಡು ಬಂದಿದ್ನಲ್ಲ, ಆ ಯಮ ಗೊತ್ತಾಗ್ಲಾರ್ದಂಗೆ ಇವ ಏನು ಮಾಡಿದ್ನ, ಮಜ್ಜಿಗೆ ಒಳಗೆ ನಿದ್ದಿ ಗುಳಿಗೆ ಹಾಕಿದ. ನಿದ್ದಿ ಗುಳಿಗೆ ಹಾಕಿ ಯಮನಿಗೆ, ಮಜ್ಜಿಗೆ ಕುಡಿದು ಭಾಳ ತಂಪ ಅಂತ ಮಜ್ಜಿಗೆ ಕೊಟ್ಟ ಯಮನಿಗೆ. ಆ ಯಮ ಆಯ್ತಂತ ತಿಳ್ಕೊಂಡು ಮಜ್ಜಿಗೆ ಕೊಡೋದ, ಅದ್ರಾಗ ನಿದ್ದಿ ಗುಳಿಗೆ ಹಾಕಿದ ಗೊತ್ತಿರಲಿಲ್ಲ. ನಿದ್ದೆತ್ತು ಯಮ ಮಲ್ಕೊಂಬಿಟ್ಟ. ಗೊಡ್ರ ಸೌಂಡ್ ಮಾಡ್ಕೊತ ಇವು ಗೊರ್ಕಿ ಹೊಡಿತಾವ್ರಿ ಒಂದೊಂದು. ಇವು ಕೇಳಕ್ಕೆ ಹೋಗ್ಬೇಡ, ಇವು ನಮ್ಮ ಟೀಮ್ದಾಗ ಅದಾವು, ಇವ್ರ ಜೋಡಿ ನಾವು ಮಕ್ಕೊಳಂಗೆ ಇಲ್ಲ, ಹುಟ್ಟು ಗೊರ್ಕಿ ಸೌಂಡ್ ಅದಾವ ಹುಟ್ಟು ನಮ್ಮ ಶರಣರೊಬ್ಬರು ಬಿಟ್ಟು. ಅಂದ್ರೆ ಅವ ಯಮ ಮಕ್ಕೊಂಡ. ಅವಾಗ ಈ ಚಾಲಕಿ ಮನುಷ್ಯ ಏನು ಮಾಡಿದ, ಆ ಯಮ ಏನು ಲಿಸ್ಟ್ ತಂದಿದ್ನಲ್ಲ, ಆ ಲಿಸ್ಟ್ ತೊಗೊಂಡು ಫಸ್ಟ್ ಹೆಸರು ಇವಂದು ಏನಿತ್ತಲ್ಲ ಅದನ್ನು ಘಾಟ್ ಹಾಕಿ ಲಾಸ್ಟ್ ಬರ್ಕೊಂಡ ಅವನ ಹೆಸರು. ಅವಾಗ ಯಮನಿಗೆ ಒಂದು 3-4 ತಾಸು ನಿದ್ದೆಯಾಗಿ ಎಚ್ಚರ ಆಯ್ತು. ಎಚ್ಚರ ಆದಮೇಲೆ ಆ ಮನುಷ್ಯಗಳಿದ್ ನಾನು ತಿಟ್ಟು ಚಂದ ಜೀವನದೊಳಗೆ ನಾ ಇಟ್ಟು ಚಂದ ಯಾವಾಗೂ ನಿದ್ದೆ ಮಾಡಿಲ್ಲ, ಇವತ್ತು ನಿನ್ನಿಂದಾಗಿ ನಾ ಆರಾಮ್ ಸಂತೋಷದಿಂದ ನಿದ್ದೆ ಮಾಡಿ 8 ವರ್ಷ ಬರೀ ಎಣ ಒಯ್ದು ಸಾಕಾಗ್ಬಿಟ್ಟಿತ್ತು. ಒಂದು ದಿನನೂ ನೆಮ್ಮದಿ ನಿದ್ದಿದ್ದಿದ್ದಿಲ್ಲ ನನಗೆ. ಇವತ್ತು ನಿನ್ನಿಂದ ನಾ ಆರಾಮ್ ನಿದ್ದೆ ಮಾಡಿದೆ ಅಂತ ತಿಳ್ಕೊಂಡು ಆ ಯಮ ಏನು ಮಾಡಿದ, ನಿನ್ನ ಮ್ಯಾಲೆ ನನಗೆ ಭಾಳ ಪ್ರೀತಿ ಉಕ್ಕಿ ಹರ್ಯಾಕತ್ತದ, ಅದಕ್ಕೆ ನಾ ಏನು ಮಾಡ್ತೀನಿ ಅಂದ್ರೆ ಮ್ಯಾಗನಿಂದ ಒಯ್ಯಂಗಿಲ್ಲ, ತಳಗಿನಿಂದ ಒಯ್ತೀನಿ ಅನ್ನೋ. ತಳಗೆ ಯಾರ್ದು ಹೆಸರಿತ್ರಿ? ಅದಕ್ಕೆ ಅರ್ಥ ಮಾಡ್ಕೊ, ಬಾರದು ಬಪ್ಪದು ತಪ್ಪದು. ಯಾವಾಗ ಹಣೆ ಬರದೊಳಗೆ ಹೋಗ್ಬೇಕಂತ ಬರ್ದಿರ್ತದಂದ್ರೆ ಅದು ಯಾರಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾರ್ಟ್ ಅಟ್ಯಾಕ್ ಲಕ್ಕೋಡ್ ಸತ್ತ, ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಕೊರೋನಾ ಬಂದ ಸತ್ತ, ಆಕ್ಸಿಡೆಂಟ್ ಆಗಿ ಸತ್ತ, ಇವೆಲ್ಲ ಸಾಯಕ್ಕೆ ಟಿಕೆಟ್ ತೆಗ್ಸ್ಕೊಳಕ್ಕೆ ಒಂದು ನೆಪ ಅಷ್ಟೇ. ಆದ್ರೆ ಹೋಗ್ಬೇಕನ್ನೋದು ಹಣೆ ಬರದೊಳಗೆ ಬರ್ದಿತ್ತಂದ್ರೆ ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು, ಅದಕ್ಕೆ ನಾವು ಜೀವನದೊಳಗೆ ಇಷ್ಟ ಅರ್ಥ ಮಾಡ್ಕೊಳ್ಬೇಕು, ಅಂದ್ರೆ ಸಂತೋಷವಾಗಿರ್ತೇವೆ. ಏನು ಅರ್ಥ ಮಾಡ್ಕೋಬೇಕಂದ್ರೆ, ನನ್ನ ಆಸೆಯಂತೆ ಏನೂ ನಡಲಿಕ್ಕೆ ಸಾಧ್ಯ ಇಲ್ಲ, ನಿಸರ್ಗದ ಇಚ್ಛೆಯಂತೆ ನಮ್ಮ ಬದುಕು ನಡೀತದಂತೆ ಯಾರ ತಲೆ ಒಳಗೆ ಅರ್ಥ ಮಾಡ್ಕೋತಾರಲ್ಲ ಅವ್ರ ಬದುಕು ಭಾಳ ಸುಂದರವಾಗಿ ನಡೀತದಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಇಷ್ಟೇಳಿ